ನೀನ್ ಬದುಕೋಕೆ ಲಾಯಕ್ಕಿಲ್ಲ ಅಂತ ಬೈದ ಜನರೇ ಅವನ್ ಕಾಲನ್ನ ಹಿಡ್ಕೊಂಡು ತಮ್ಮ ಜೀವವನ್ನ ಉಳಿಸುವಂತ ಬೇಡ್ಕೊಂಡಿದ್ಯಾಕೆ? ತಾಳಿ ಕಟ್ಟಿಸಿಕೊಂಡ ಹೆಂಡತಿಯ ಬಳಿಯೇ ನೀನೊಬ್ಬ ಗಂಡ್ಸ ಅನ್ಸ್ಕೊಂಡ ಆ ಯುವರಾಜನಿಗೆ ಆ ಒಬ್ಬ ಆಗಂತುಕನ ಭೇಟಿ ಎಂತಹ ಶಕ್ತಿಯನ್ನ ತಂದ್ಕೊಡ್ತು? ತಾಯಿಯ ಸಾವಿನ ಹಿಂದಿನ ರಹಸ್ಯ ಭೇದಿಸ್ಕೊಂಡು ಹೋದ ಆ ಯುವರಾಜ ತನ್ನ ತಂದೆಯನ್ನೇ ದ್ವೇಷಿಸೋ ಹಾಗಾಗಿದ್ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ತಿಳ್ಕೊಳ್ಬೇಕಾ? ಹಾಗಾದ್ರೆ ಇನ್ಯಾಕ್ ತಡ, ಈಗ್ಲೇ ಇಡೀ ಕರ್ನಾಟಕವೇ ಉತ್ಸಾಹದಲ್ಲಿ ಕೇಳ್ತಾ ಇರೋ ಬ್ಲಾಕ್ ಬಸ್ಟರ್ ಕಥೆ ಯೋಧ ಆಡಿಯೋ ಸೀರೀಸ್ ನ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ. ಧ್ರುವ ಭೂಮಿಯಿಂದ ಸಹಸ್ರ ಕೋಟಿ ಕಿಲೋಮೀಟರ್ ದೂರದಲ್ಲಿ ಭೂಮಿಯಂತೆ ಇರೋ ಸುಕೇಶ್ ಎನ್ನುವ ಗ್ರಹದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯದ ಯುವರಾಜ ಇವನು. ಇಲ್ಲಿಯ ಜನರು ಸಾಮಾನ್ಯ ಮನುಷ್ಯರಂಗೆ ಇರ್ಲಿಲ್ಲ. ಅವರಲ್ಲಿ ಮ್ಯಾಜಿಕಲ್ ಪವರ್ ಜೊತೆ ಅಮೇಜಿಂಗ್ ಫಿಸಿಕಲ್ ಪವರ್ಸ್ ಇದ್ವು. ಆದ್ರೆ ಅವು ಪ್ರತಿಯೊಬ್ಬನಲ್ಲೂ ಬೇರೆ ಬೇರೆ ಲೆವೆಲ್ ನಲ್ಲಿದ್ವು. ಸಾಮ್ರಾಜ್ಯದ ಅತಿ ಶಕ್ತಿಶಾಲಿ ವ್ಯಕ್ತಿನ ಮಹಾರಥಿ ಅಂತ ಕರೀತಾ ಇದ್ರು. ಆದ್ರೆ ಆ ಸ್ಥಾನ ಗಳಿಸೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಅದಕ್ಕೆ ಅಂತಾನೆ ವಿಶೇಷ ಪರೀಕ್ಷೆಗಳಿದ್ವು. ಅದರಲ್ಲಿ ಹೆಚ್ಚಿನವರು ತಮ್ಮ ಪ್ರಾಣಾನೇ ಬಿಡ್ತಿದ್ರು. ಇಂತಹ ಪರೀಕ್ಷೆನೆಲ್ಲ ಪಾಸ್ ಮಾಡ್ಕೊಂಡು ಕೇವಲ 14 ವರ್ಷದ ಯುವರಾಜ ಧ್ರುವ ಅತಿ ಶಕ್ತಿಶಾಲಿಯಾದ ಮಹಾರಥಿಯಾಗಿದ್ದ. ಅವನ ಬಗ್ಗೆ ಇಡೀ ಲೋಕಾನೇ ಹೆಮ್ಮೆ ಪಡ್ತಾ ಇತ್ತು. ಎಲ್ಲ ಸಾಮ್ರಾಜ್ಯದ ಅರಸರು ತಮ್ಮ ಹೆಣ್ಮಗಳನ್ನ ಧ್ರುವನಿಗೆ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಅವನ ತಂದೆ ಮಹಾರಾಜ ಅರುಣೇಂದ್ರ ತನ್ನ ಬಾಲ್ಯ ಸ್ನೇಹಿತ ಅಂಬರ ಕುಲದ ರಾಜ ಕಾಲಕೇಯ ಅವರ ಮಗಳು ಅಂಬಾ ಜೊತೆ ಮದುವೆ ನಿಶ್ಚಯ ಮಾಡಿದ್ರು. ಆ ದಿನದಿಂದ ಧ್ರುವ ಮತ್ತು ಅಂಬಾಲಿಕೆ ಇಬ್ಬರಲ್ಲೂ ಒಂದ್ ರೀತಿಯ ಗಾಢ ಸ್ನೇಹ ಮೂಡಿತ್ತು. ಇಬ್ರು ಒಬ್ರನ್ನೊಬ್ರು ಬಿಟ್ಟು ಒಂದು ನಿಮಿಷ ಕೂಡ ದೂರ ಇರೋಕೆ ಒಪ್ತಾ ಇರ್ಲಿಲ್ಲ. ಅವ್ರ ಪ್ರೀತಿ ಕೇವಲ ಸಾಮ್ರಾಜ್ಯದ ಗಡಿ ಮೀರಿ ಇಡೀ ಸುಕೇಶಿ ಗ್ರಹಕ್ಕೆ ಮಾದರಿಯಾಗಿತ್ತು. ಪ್ರತಿಯೊಬ್ಬರು ಅವರನ್ನ ನೋಡಿ ಇದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ಒಂದಿನ ಧ್ರುವ ತನ್ನ ಹಾಸಿಗೆಯಲ್ಲಿ ಮಲ್ಕೊಂಡು ಅಂಬಾಳ ಕನಸು ಕಾಣ್ತಿದ್ದ. ಆಗ ಸಡನ್ ಆಗಿ ಅವನ್ ಕುತ್ತಿಗೆಗೆ ಏನೋ ಕಚ್ಚದಂಗಾಯ್ತು. ಅವನಿಗೆ ಆ ಜಾಗದಲ್ಲಿ ವಿಪರೀತ ನೋವುಂಟಾದಾಗ ಮುಖಕ್ಕೆ ಉಚ್ಕೊಂಡೆ ಕನ್ನಡಿ ಮುಂದೆ ಬಂದು ನಿಂತ. ಅಲ್ಲಿ ಕಾಣಿಸ್ತಾ ಇದ್ದ ದೃಶ್ಯ ಕಂಡ ಧ್ರುವನಿಗೆ ಕಾಲ್ ಕೆಳಗಿನ ಭೂಮಿನೇ ಕುಸ್ದಂಗಾಯ್ತು. ಅವನ್ ಪಕ್ಕದಲ್ಲಿ ಒಂದು ಕಪ್ಪು ನೆರಳು ನಿಂತು ಕುತ್ತಿಗೆಯನ್ನ ಕಚ್ತಾ ಇತ್ತು. ಅವನು ಭಯದಿಂದ ಹಿಂತಿರುಗಿ ನೋಡ್ದ. ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಮತ್ತೆ ಕನ್ನಡಿಯಲ್ಲಿ ನೋಡ್ದಾಗ ಅದೇ ದೃಶ್ಯ ಕಾಣಿಸ್ತಿತ್ತು. ನಿಮಿಷಕ್ಕೂ ಹೆಚ್ಚಾಗ್ತಾ ಇದ್ದ ನೋವು ಪಕ್ಕದಲ್ಲಿ ಕಾಣಿಸ್ತಾ ಇದ್ದ ಕಪ್ಪು ನೆರಳಿಂದ ಅವನ್ ಕಂಗಾಲಾಗಿ ತಲೆ ಸುತ್ತಿ ನಿಂತಲೇ ಬಿದ್ದೋದ. ಮತ್ತೆ ಎಚ್ಚರವಾದಾಗ ಅವನು ತನ್ನ ಹಾಸಿಗೆ ಮೇಲೆ ಮಲಗಿದ್ದ. ಹಾಸಿಗೆ ಸುತ್ತಲೂ ವೈದ್ಯರ ಗುಂಪೆ ನಿಂತಿತ್ತು. ಅವನು ಎಚ್ಚರವಾದ ಕೂಡ್ಲೆ ಹಿರಿಯ ವೈದ್ಯರೊಬ್ಬರು, ಈಗ ಹೇಗಿದ್ದೀರಾ ಯುವರಾಜ ಅಂತ ಕೇಳಿದ್ರು. ಧ್ರುವನಿಗೆ ಗೊಂದಲವಾಯ್ತು. ಅವನು ನನಗೇನಾಗಿತ್ತು ಅಂತ ಕೇಳ್ತಿದ್ದಂಗೆ ವೈದ್ಯರು ತುಂಬಾ ಪ್ರೀತಿಯಿಂದ ವಿವರಣೆ ನೀಡ್ತಾ, ನೆನ್ನೆ ರಾತ್ರಿ ನೀವು ಜೋರಾಗಿ ಕಿರ್ಚ್ತಾ ಇದ್ರಿ. ನಿಮ್ ಸೇವಕರು ಒಳಗ್ ಬರೋ ಮುಂಚೆನೆ ಕನ್ನಡಿ ಹತ್ರ ತಲೆ ಸುತ್ತಿ ಬಿದ್ದಿದ್ರಿ ಅಂದ್ರು. ಇದನ್ನೆಲ್ಲ ಕೇಳಿದ ಧ್ರುವನಿಗೆ ಆಘಾತವಾಯ್ತು. ಅವನು, ಇದೇನ್ ಹೇಳ್ತಾ ಇದ್ದೀರಾ ನೀವು? ನೆನ್ನೆ ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ಈಗ್ಲೇ ಎದ್ದಿದ್ದು ಅಂದ. ವೈದ್ಯರಿಗೆ ಧ್ರುವ ಯಾಕಿಂಗ್ ಮಾತಾಡ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗಿಲ್ಲ. ಕೊನೆಗೆ ಯಾವ್ದೋ ಒತ್ತಡದಿಂದಾಗಿ ಹಿಂಗಾಗಿದೆ ಅನ್ನೋ ತೀರ್ಮಾನಕ್ ಬಂದ್ರು. ಆದ್ರೆ ಧ್ರುವನ ಮನಸ್ಸಿನಲ್ಲಿ ಆ ಕಪ್ಪು ನೆರಳಿನ ಭಯ, ಅದರ ಕಚ್ಚುವಿಕೆಯ ನೋವು ಅದೆಲ್ಲವೂ ನಿಜವೇನೋ ಎಂಬ ಪ್ರಶ್ನೆ ಕಾಡುತ್ತಲೇ ಇತ್ತು. ಅವನು ಎಲ್ಲವನ್ನೂ ನಂಬಲು ನಿರಾಕರಿಸ್ದ. ಇದ್ ಕೇವಲ ಒಂದು ಕನ್ಸು ಅಂತ ತನ್ನನ್ನ ತಾನು ಸಮಾಧಾನ ಪಡಿಸಿಕೊಳ್ಳಲು ಪ್ರಯತ್ನಿಸ್ದ. ಆದ್ರೆ ಅವನ ದೇಹದೊಳಗೆ ಏನೋ ಬದಲಾಗ್ತಿರೋದನ್ನ ಅವನೇ ಸೂಕ್ಷ್ಮವಾಗಿ ಗಮನಿಸತೊಡಗಿದ. ಇದಾಗಿ 3 ವರ್ಷಗಳು ಕಳೆದವು. ಎಲ್ಲಾ ಸಮಸ್ಯೆಗಳು ಮುಗಿತು ಅನ್ನುವಾಗ್ಲೇ ಜೀವನ ಹೊಸದೊಂದು ಸಮಸ್ಯೆಯನ್ನ ಧ್ರುವನ ಬದುಕಿಗೆ ತಂದೊಡ್ಡಿತ್ತು. ಆ ದಿನ ಧ್ರುವನ ದೇಹದಲ್ಲಿ ವಿಚಿತ್ರ ದೌರ್ಬಲ್ಯವೊಂದು ಎದ್ದು ಕಾಣಿಸ್ತಾ ಇತ್ತು. ಆ ದಿನದಿಂದ ಅವನು ನಿಧಾನಕ್ಕೆ ತನ್ನೆಲ್ಲ ಶಕ್ತಿಗಳನ್ನ ಕಳ್ಕೊಳ್ತಾ ಬಂದ. ಈಗ ಯುದ್ಧ ಕಲೆಗಳಲ್ಲಿ ಪುಟ್ಟ ಮಕ್ಕಳನ್ನ ಸೋಲ್ಸೋದು ಅವನಿಗೆ ಅಸಾಧ್ಯವಾಗಿತ್ತು. ಯಾವುದೇ ವಿದ್ಯೆ ತಲೆಗೆ ಹತ್ತುತ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ಅವನ ಮನ್ಸಲ್ಲಿ ಪ್ರಜೆಗಳಿಗಾಗಿ ಇದ್ದ ಭಾವನೆಯೇ ಮಾಸುತ್ತಾ ಬಂತು. ನೋಡ್ತಾ 3 ವರ್ಷಗಳು ಕಳೆದವು. ಪ್ರತಿ ಬಾರಿಯೂ ಅವನು ಶಕ್ತಿ ಸ್ಪರ್ಧೆಯಲ್ಲಿ ಸೋಲ್ತಾ ಇದ್ದ. ಇವನ್ನೆಲ್ಲ ನೋಡ್ತಿದ್ದ ರಾಜ ಅರುಣೇಂದ್ರರು ಧೃತಿಗೆಟ್ರು. ಏನ್ ಮಾಡ್ಬೇಕು ಅಂತ ತಿಳಿಯದೆ ಲೋಕದ ಅತಿ ಶ್ರೇಷ್ಠ ಗುರುಗಳನ್ನ ಧ್ರುವನ ತರಬೇತಿಗೆಂದೇ ನೇಮಿಸಿದ್ರು. ಆದ್ರೂ ಯಾವುದೇ ಲಾಭ ಆಗಿಲ್ಲ. ಹೀಗೆ ಆದ್ರೆ ರಾಜ್ಯದ ಗತಿ ಏನು ಅಂತ ಯೋಚಿಸ್ತಾ ಅರುಣೇಂದ್ರ ಧೃತಿಗೆಟ್ರು. ಧ್ರುವ ಅಂತೂ ನನ್ನಿಂದ ಅಂತ ಯಾವ ಅಪರಾಧ ಆಯ್ತು ಅಂತ ಈ ತರದ ಶಿಕ್ಷೆ ಸಿಗ್ತಾ ಇದೆ ಅನ್ನೋ ಚಿಂತೆಯಿಂದಲೇ ಊಟ ನಿದ್ದೆ ಸರಿಯಾಗದೆ ಇನ್ನು ವೀಕ್ ಆಗೋದ. ಅವನನ್ನ ವೀರಾಧಿವೀರ ಅಂತ ಹಾಡಿ ಹೊಗಳ್ತಾ ಇದ್ದ ಜನರೇ ಚೀತು ಅಂತ ಉಗಿತಾ ಇದ್ರು. ಧ್ರುವ ಶಕ್ತಿಶಾಲಿ ಆದಾಗ ಅವನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದ ಅಂಬಾಲಿಕೆ ಈಗ ಅವನನ್ನ ಇಗ್ನೋರ್ ಮಾಡೋಕೆ ಶುರು ಮಾಡಿದ್ಲು. ದಿನೇ ಅವನ ಮೇಲಿನ ಅಸಮಾಧಾನ ದ್ವೇಷವಾಗಿ ಬದಲಾಯ್ತು. ಈ ನಡುವೆ ಅವಳು ಚೆನ್ನಾಗಿ ತರಬೇತಿಯನ್ನ ಪಡೆದು ಲೋಕದ ಅತಿ ಶಕ್ತಿಶಾಲಿ ಯೋಧೆಯಾಗಿ ಬದಲಾಗಿದ್ಲು. ಹೀಗಾಗಿ ಧ್ರುವನಂತ ಅಯೋಗ್ಯ ತನಗೆ ಸಮಾನನಲ್ಲ ಅಂತ ತನ್ನಪ್ಪನಿಗೆ ಹೇಳಿ ಈ ಸಂಬಂಧನ ಮುರಿಯೋಕ್ಕೂ ಪ್ರಯತ್ನ ಮಾಡಿದ್ಲು. ಆದ್ರೆ ಅವರು, ಏನೇ ಆದ್ರೂ ಧ್ರುವನೇ ನಿನ್ ಗಂಡ,
ಅಂತ ನಿಷ್ಠುರವಾಗಿ ಹೇಳಿ ಅಲ್ಲಿಂದ ಹೊರಟೋಗಿದ್ರು. ಅಂಬಾಳ ಕಣ್ಣಲ್ಲಿ ಧ್ರುವನ ಬಗ್ಗೆ ಇದ್ದ ಅಸಹ್ಯ ತಿರಸ್ಕಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ಅವಳು ಇಡೀ ರಾಜ್ಯಕ್ಕೆ ತಾನ್ ಎಷ್ಟು ಶಕ್ತಿಶಾಲಿ ಅಂತ ತೋರಿಸಲು ಹಗಲಿರುಳು ಪರಿಶ್ರಮಿಸಿದ್ಲು. ಆದ್ರೆ ಆ ಶಕ್ತಿ ಧ್ರುವನನ್ನ ಮತ್ತಷ್ಟು ದೂರ ತಳ್ಳಲು ಮಾತ್ರ ಬಳಕೆಯಾಯ್ತು. ಈ ನಡುವೆ ಧ್ರುವನ ದೇಹದಲ್ಲಿ ಆಗಾಗ ಆ ಕಪ್ಪು ನೆರಳಿನ ಅನುಭವ, ಕುತ್ತಿಗೆಯಲ್ಲಿ ಕಚ್ಚಿದಂಥ ನೋವು ಮರುಕಳಿಸುತ್ತಲೇ ಇತ್ತು. ಆದ್ರೆ ಅವನು ಅದನ್ನ ಕೇವಲ ತನ್ನ ದೌರ್ಬಲ್ಯದ ಭ್ರಮೆ ಅಂತ ತಳ್ಳಿ ಹಾಕದ. ಅವನ ಆಂತರ್ಯದಲ್ಲಿ ಒಂದು ನಿಗೂಢವಾದ ಶಕ್ತಿ ಅವನನ್ನ ಒಳಗಿಂದಲೇ ತಿಂತಾ ಇತ್ತು. ಹೀಗಿರುವಾಗ ಒಂದಿನ ತಮ್ಮ ಕುಟುಂಬಗಳ ಒತ್ತಾಯದ ಮೇರೆಗೆ ಧ್ರುವ ಮತ್ತು ಅಂಬಾಲಿಕೆ ರಾಜರಥದಲ್ಲಿ ರಾಜ್ಯ ಸಂಚಾರಕ್ಕೆಂದು ಹೊರಟಿದ್ರು. ಎಷ್ಟೇ ಕೋಪ ಇದ್ರು ಇವಳು ತನ್ ಜೊತೆ ತಿರುಗಾಡೋಕೆ ಬಂದಿದ್ದಾಳಲ್ಲ ಅಂತ ಧ್ರುವನ ಮುಖದಲ್ಲೊಂದು ಮುಗುಳ್ನಗೆ ಇದ್ರೆ, ಅಂಬಾಲಿಕೆ ಮುಖದಲ್ಲಿ ಧ್ರುವನ ಪರ ತಿರಸ್ಕಾರ ಎದ್ದು ಕಾಣ್ತಾ ಇತ್ತು. ಅವಳಿನ್ನೇನು ರಥದಿಂದ ಇಳಿತಾಳೆ ಅನ್ನುವಾಗ್ಲೇ ಕಾಲ್ ಜಾರಿ ನೆಲಕ್ಕೆ ಬೀಳೋಕ್ ಹೋದಾಗ ಧ್ರುವ ರಪ್ ಅಂತ ಅವಳನ್ನ ಹಿಡ್ಕೊಂಡ. ಅಂಬಾಲಿಕೆ ಕೂಡಲೇ ಅವನ್ ಕೈಯಿಂದ ತನ್ನನ್ನ ಬಿಡಿಸ್ಕೊಂಡು ಜೋರಾಗಿ ತಳ್ಳಿದ್ಲು. ಮರುಕ್ಷಣ ಕೋಪ ಮತ್ತೆ ಅಹಂಕಾರದಿಂದ, ಏನೋ ಮಾಡ್ತಿದ್ಯಾ ನೀನು, ನನ್ನನ್ ಮುಟ್ಟೋಕೆ ಎಷ್ಟೋ ಧೈರ್ಯ ಅಂತ ಕೇಳಿದ್ಲು. ಧ್ರುವ ತಡವರ್ಸ್ತಾ ನೋವಿನಿಂದ, ಅಂಬಾ ಅದು ನಾನ್ ಹಿಡ್ದಿಲ್ಲ ಅಂದಿದ್ರೆ ನೀನ್ ಬೀಳ್ತಿದ್ದೆ ಅಂದ. ಇದನ್ನ ಕೇಳಿದ್ದೆ ಅಂಬಾಳ ಕೋಪ ತಾರಕಕ್ಕೇರ್ತು. ಬಿದ್ದಿದ್ರೂ ಪರವಾಗಿರ್ಲಿಲ್ಲ, ಆದ್ರೆ ನಿನ್ನಂತ ಕೈಲಾಗ್ದವನ್ ಜೊತೆ ನನ್ನಂತ ವೀರ ಯೋಧಿಯ ಸಂಬಂಧ ಮುರಿಯೋಕೆ ಬಿಡದೆ ನನ್ನಪ್ಪ ನನ್ ಬಾಳ್ ಹಾಳ್ ಮಾಡ್ದ ನೋಡು. ಅದಕ್ಕಿಂತ ಇದು ಎಷ್ಟೋ ವಾಸಿ ಅಲ್ವೋ. ಒಮ್ಮೆ ನಿನ್ನ ನೋಡ್ಕೊ, ನನ್ ಚಪ್ಲಿ ತೊಳೆಯೋ ಯೋಗ್ಯತೆನೂ ಇಲ್ಲ ನಿನಗೆ. ಥೂ, ದರಿದ್ರದವನೆ. ನೋಡ್ತಿರು, ಒಂದಲ್ಲ ಒಂದಿನ ನಿನ್ನ ಅಯೋಗ್ಯತನದಿಂದ ನಿನ್ ರಾಜ್ಯ ಕೂಡ ಆದಷ್ಟು ಬೇಗ ಮುಳುಗ್ ಹೋಗುತ್ತೆ ಅಂದ್ಲು. ಅದನ್ನ ಕೇಳಿಸ್ಕೊಳ್ತಿದ್ದ ಜನರೆಲ್ಲ ಧ್ರುವನ ಈ ಅವತಾರ ನೋಡಿ ಗಹಗಹಿಸಿ ನಗೋಕ್ ಶುರು ಮಾಡಿದ್ರು. ಧ್ರುವನ ಹೃದಯ ಚುಚ್ಚಿದಂತಾಯ್ತು. ಅವನು ನಾನೀಗ ಸತ್ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಮನ್ಸಲ್ಲೇ ನೊಂದ್ಕೊಂಡ. ತಲೆ ಬಗ್ಸಿ ದುಃಖದಿಂದ, ಅಂಬಾ ಇದು ಮಾರುಕಟ್ಟೆ, ಪ್ರಜೆಗಳ ಮುಂದೆ ಹೀಗೆಲ್ಲ ಮಾತಾಡ್ಬೇಡ ಅಂದ. ಅದನ್ ಕೇಳ್ತಿದ್ದ ಅಂಬಾ ಅಹಂಕಾರದಲ್ಲಿ ನಗ್ತಾ, ಹೇಳ್ಬಾರ್ದ ಯಾಕೆ? ಓಹೋ, ತಮ್ಗೂ ಮರ್ಯಾದೆ ಇದೆಯೋ? ಅಂದ್ಹಾಗೆ ಒಂದ್ ವಿಷಯ ನನ್ ತಲೆಯಲ್ಲಿ ಓಡ್ತಾ ಇದೆ, ಈಗ್ಲೇ ಕೇಳ್ಬಿಡ್ತೀನಿ. ನಿನಗ್ ನಾಚಿಕೆ ಆಗಲ್ವಾ? ಶಕ್ತಿನೆಲ್ಲ ಕಳ್ಕೊಂಡು ಕಂಡೋರ್ ಬಾಯಲ್ಲಿ ಚೀತು ಅನ್ಸ್ಕೊಳ್ತಾ ಇದ್ಯಾ? ಯಾವತ್ತೂ ನಿನ್ ರಕ್ತ ಕುದಿಲಿಲ್ವಾ? ಆ ರಾತ್ರಿ ನಡೆದಿರೋ ಭಯಾನಕ ಘಟನೆಯಿಂದ ನಿನ್ ಶಕ್ತಿಗಳೆಲ್ಲ ಕುಂದಿದಾವೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಮರ್ಯಾದೆಯಿಂದ ಕಷ್ಟಪಟ್ಟು ಅಭ್ಯಾಸ ಮಾಡಿ ಅವನ್ನೆಲ್ಲ ಪಡ್ಕೋಬಹುದಿತ್ತು. ಅದನ್ ಬಿಟ್ಟು ಒಳ್ಳೆ ಕೈಲಾಗ್ದವನ್ ಹಾಗೆ ಒಂದ್ ಮೂಲೆಲ್ ಕೂತು ಕಣ್ಣೀರ್ ಹಾಕ್ತಿದ್ಯಲ್ಲ. ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ಮೊದ್ಲು ಮುಂದಿನ ಶಕ್ತಿ ಸ್ಪರ್ಧೆಯಲ್ಲಿ ಗೆದ್ದು ತೋರ್ಸು, ಇಲ್ಲಾಂದ್ರೆ ಇದೇ ಪ್ರಜೆಗಳ ಮುಂದೆ ನಿನ್ನನ್ನ ಬೆತ್ತಲಾಗಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಿರು ಅಂತ ಹೇಳ್ತಾ ಧ್ರುವನನ್ನ ತಳ್ಳಿ ಅಲ್ಲಿಂದ ಹೊರಟೋದ್ಲು. ಧ್ರುವ ಅಲ್ಲೇ ನಿಂತು ಸುತ್ತಲೂ ನಗ್ತಾ ಇರುವ ಪ್ರಜೆಗಳನ್ನ ನೋಡಿ ತನ್ನ ಅಸ್ತಿತ್ವಕ್ಕೆ ಒಂದು ಪ್ರಶ್ನೆ ಹಾಕೊಂಡ. ತಾನ್ ನಿಜವಾಗಿಯೂ ಅಯೋಗ್ಯನೇ? ತಾನ್ ಶಕ್ತಿ ಕಳ್ಕೊಂಡಿದ್ದು ಕೇವಲ ಒಂದು ಆಕಸ್ಮಿಕವೇ, ಅಥವಾ ಇದ್ರ ಹಿಂದೆ ಯಾವ್ದೋ ದೊಡ್ಡ ರಹಸ್ಯ ಅಡಗಿದ್ಯೆ? ಈ ಯೋಚನೆಗಳು ಅವನ ಮನಸ್ಸನ್ನ ಮತ್ತಷ್ಟು ಕಲ್ಕಿದವು. ನೋಡ್ತಾ ವರ್ಷದ ಶಕ್ತಿ ಸ್ಪರ್ಧೆಯ ದಿನ ಬಂತು. ಏನೇ ಆಗ್ಲಿ, ಈ ಸಲ ಸ್ಪರ್ಧೆ ಗೆದ್ದು ನಾನೇ ಅಂಬಾಳಿಗೆ ಯೋಗ್ಯ ವರ ಅಂತ ಸಾಬೀತುಪಡಿಸ್ತೇನೆ ಅಂತ ಡಿಸೈಡ್ ಮಾಡ್ದ ಧ್ರುವ ಮೈದಾನಕ್ಕೆ ಕಾಲಿಟ್ಟ. ಅಲ್ಲಿ ನೆರೆದಿದ್ದ ಜನರೆಲ್ಲ ಅವನನ್ನ ಕಂಡು ನಗೋಕೆ ಶುರು ಮಾಡಿದ್ರು. ಆದ್ರೆ ಈ ಸಲ ಧ್ರುವನಲ್ಲಿ ತಾನ್ ಗೆಲ್ತೇನೆ ಅನ್ನೋ ನಂಬಿಕೆ ಇತ್ತು. ಆ ದಿನದ ಸ್ಪರ್ಧೆಯಲ್ಲಿ 1000 ಮೀಟರ್ ಉದ್ದದ ಬೆಂಕಿಯ ಸ್ತಂಭದ ಮೇಲೆ ಜಿಗಿದು ಅದರ ಮೇಲಿರೋ ತ್ರಿಗರ್ತ ಸಾಮ್ರಾಜ್ಯದ ಧ್ವಜವನ್ನ ಕಿತ್ತು ತರಬೇಕಾಗಿತ್ತು. ಧ್ರುವ ಕಣ್ಮುಚ್ಚಿ ತನ್ನ ತಾಯಿಯನ್ನ ನೆನೆದು, ಅಮ್ಮ, ಈ ಸಲ ನೀನೇ ಕಾಪಾಡ್ಬೇಕು, ನನ್ನನ್ನ ಅಂಬಾಗೆ ತಕ್ಕ ಗಂಡು ಅಂತ ಸಾಬೀತು ಮಾಡೋಕೆ ಸಹಾಯ ಮಾಡು ಅಂತ ಹೇಳ್ತಾ ಜೋರಾಗಿ ಜಿಗಿದ. ಆದ್ರೆ ಕಂಬದ ಅರ್ಧ ಭಾಗವನ್ನು ತಲುಪೋಕಾಗಿಲ್ಲ. 2ನೇ ಸಲಾನು ಹಿಂಗೆ ಆಯ್ತು. ಆಗ್ಲೇ ಜನರ ಮಧ್ಯದಿಂದ ಒಂದು ಧ್ವನಿ ಕೇಳಿಸ್ತು, ಈಗ್ಲೇ ಬಾರೋ, ಆಚೆ ಬಾ, ಸಾಕು, ನಿನ್ ಸಾಮರ್ಥ್ಯ ಅಷ್ಟೇ, ಪದೇ ಪದೇ ಜಿಗಿಯೋದ್ರಿಂದ ನಿನ್ ಶಕ್ತಿ ಹೆಚ್ಚಾಗಲ್ಲ ಅಂತ ಆ ವ್ಯಂಗ್ಯದ ಮಾತು ಧ್ರುವನಿಗೆ ತುಂಬಾ ಮುಜುಗರ, ಕೋಪ ಜೊತೆಗೆ ಬಂತು. ಅವನು ತನ್ನ ಶಕ್ತಿಯೆಲ್ಲ ಸೇರಿಸಿ ಇನ್ನೊಮ್ಮೆ ಜಿಗಿದ. ಈ ಸಲ ಅವನು 1000 ಮೀಟರ್ ಉದ್ದದ ಬೆಂಕಿಯ ಸ್ತಂಭದ ತುದಿಯನ್ನ ತಲುಪದ. ಇನ್ನೇನು ಧ್ವಜ ಕೈಗ್ ಸಿಗಬೇಕು ಅನ್ನುವಷ್ಟರಲ್ಲಿ ಯಾವುದೋ ಒಂದು ಶಕ್ತಿ ಅವನನ್ನ ಕೆಳಗಡೆ ಎಳ್ದಂಗಾಯ್ತು. ಕೂಡಲೇ ಅವನು ಆಯ ತಪ್ಪಿ ಬಿದ್ದ. ಅಲ್ಲಿದ್ದವರೆಲ್ಲ, ಅಯ್ಯಯ್ಯೋ, ಕೋತಿ ಬಿತ್ತಲ್ರೋ, ಸೈನ್ಯಾಧಿಕಾರಿಗಳೇ, ಬದುಕಿದ್ಯಾ ಸತ್ತಿದ್ಯಾ ಅಂತ ನೋಡಿ ಒಮ್ಮೆ ಅಂತ ಆಡ್ಕೊಂಡು ನಗೋಕ್ ಶುರು ಮಾಡ್ದ. ಧ್ರುವ ಅವಮಾನದಿಂದ ತನ್ನ ಅರಮನೆಯತ್ತ ಹೊರಟೋದ. ಆದ್ರೆ ಈ ಬಾರಿ ಅವನ ಸೋಲು ಕೇವಲ ದೈಹಿಕವಾಗಿರ್ಲಿಲ್ಲ. ಅವನ ಆತ್ಮವಿಶ್ವಾಸ, ಅವನ ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಆ ಅದೃಶ್ಯ ಶಕ್ತಿ ಯಾವುದು, ಅದ್ಯಾಕೆ ತನ್ನನ್ನ ಮಾತ್ರ ಗುರಿಯಾಗಿಸ್ಕೊಂಡಿದೆ ಎಂಬ ಪ್ರಶ್ನೆ ಅವನನ್ನ ಕಾಡತೊಡಗಿತು. ಅವನಿಗೆ ಆ ಕಪ್ಪು ನೆರಳಿನ ರಾತ್ರಿಯ ಘಟನೆ ನೆನಪಾಗಿ ಇದಕ್ಕೂ ಅದಕ್ಕೂ ಏನಾದ್ರೂ ಸಂಬಂಧವಿದೆಯೇ ಎಂದು ಅನುಮಾನ ಶುರುವಾಯ್ತು. ಇನ್ನೇನು ಅವನು ಬೇಸರದಲ್ಲಿ ಅಮ್ಮನ ಸಮಾಧಿ ಮಾಡಿದ್ದ ಸ್ಮಶಾನಕ್ಕೆ ಹೋಗ್ಬೇಕು ಅಂದ್ಕೊಳ್ಳುವಾಗ ಸೇವಕ ಬಂದು, ಯುವರಾಜ, ಮಹಾಪ್ರಭುಗಳು ನೀವು ಸಭಾಂಗಣಕ್ಕೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅಂದ. ಧ್ರುವ ಸರಿ ಅಂತ ತಲೆ ಆಡಿಸ್ತಾ ತನ್ನ ಅಂಗರಕ್ಷಕರೊಂದಿಗೆ ಸಭಾಂಗಣದತ್ತ ಹೊರಟ.
ಈ ಸಭೆ ತನ್ನ ಸೋಲಿನ ಬಗ್ಗೆನೇ ಇರ್ಬೇಕು ಅಂತ ಊಹಿಸ್ಕೊಂಡ. ಸಭಾಂಗಣಕ್ಕೆ ಕಾಲಿಡ್ತಿದ್ದಂಗೆ ಅಂಬಾ ಕೋಪದಲ್ಲಿ ಕುದಿತಾ ನಿಂತಿರೋದನ್ನ ನೋಡ್ದ. ಧ್ರುವನನ್ನ ನೋಡ್ದ ಅವಳು ಅವನು ಮುಂದೆ ಬಂದು ನಿಂತು, ನಿಮ್ಮ ಈ ಅಪೂರ್ವ ಸಾಧನೆಗೆ ಸನ್ಮಾನಿಸೋಕ್ ಬಂದಿದೀವಿ ಯುವರಾಜ ಅಂತ ಹೇಳ್ತಾ ತನ್ನ ಕೈಲಿದ್ದ ಚಪ್ಪಲಿ ಹಾರನ ಅವನ್ ಕುತ್ತಿಗೆಗೆ ಹಾಕಿದ್ಲು. ಇದರಿಂದ ಕೋಪಗೊಂಡ ಧ್ರುವ ಅದನ್ನ ಕಿತ್ತೆಸ್ದು, ಅಂಬಾ ಇದೇನ್ ಮಾಡ್ತಾ ಇದ್ಯಾ ಅಂದ. ಆಗ ಅಂಬಾ ಕೋಪದಲ್ಲಿ ಕಿರ್ಚ್ದ, ಥೂ ಹೇಳಿ, ನೀನು ಇದಕ್ಕೆ ಸರಿ. ನೀನಂತ ಕೈಲಾಗ್ದೋನನ್ನ ನನಗೆ ಅಂದ್ರೆ ಮಹಾಶಕ್ತಿಶಾಲಿ ರಾಜಕುಮಾರಿ ಅಂಬಾಗೆ ಕಟ್ಟೋಕೆ ನಿರ್ಧಾರ ಮಾಡಿದ್ರಲ್ಲ ನಮ್ಮಪ್ಪ, ಅವ್ರಿಗ್ ಬುದ್ಧಿ ಇಲ್ಲ. ನಿನ್ನಂತ ಲೂಸರ್ನ ಕಟ್ಕೊಳ್ಳೋ ಬದ್ಲು ಯಾವುದೋ ಗುಲಾಮನ ಕಟ್ಕೊಳ್ಳೋದ್ ಲೇಸು. ಅವನು ನನ್ ಸೇವೆನಾದ್ರೂ ಮಾಡ್ಕೊಂಡಿರ್ತಾನೆ. ಮಹಾರಾಜ ಅರುಣೇಂದ್ರ ಕಳೆದ 3 ವರ್ಷಗಳಿಂದ ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಈ ಅಯೋಗ್ಯ ಉದ್ಧಾರ ಆಗ್ತಾನೆ ಅಂತ ಕಾಯ್ತಿದ್ದೀನಿ. ಇನ್ನೂ ಸಾಧ್ಯನೇ ಇಲ್ಲ. ನಾನ್ ಈಗ್ಲೇ ಈ ಕ್ಷಣನೇ ನಮ್ಮ ನಿಶ್ಚಿತಾರ್ಥ ಮುರ್ಕೋತೀನಿ. ನಿಜ ಹೇಳು ಧ್ರುವ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ ಮಗನ ಅಂತ ಅಂಬಾ ಆಡಿದ ನೀಚ ಮಾತುಗಳು ಧ್ರುವನನ್ನ ಕೆರಳಿಸ್ತು. ಅವನ ಕಣ್ಣು ಕೆಂಪಾಗಿದ್ವು. ಅವನ್ ರಕ್ತ ಕುದಿತಾಯ್ತು. ಅವನು ಕೋಪದಿಂದ ಅಂಬಾಳ ಹತ್ರ ಹೋಗಿ ಅವಳು ಕೆನ್ನೆಗೆ ಹೊಡೆಯೋಕೆ ಅಂತ ಕೈ ಎತ್ತಿದಾಗ ಯಾರೋ ಅವನ ಕೈನ ತಡ್ದಂಗಾಯ್ತು. ಧ್ರುವ ಕೋಪದಿಂದ, ಯಾರು ತನ್ನನ್ನ ತಡೆದವ್ರು ಅಂತ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಅವನು ಕೈ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ದ, ಆದ್ರೆ ಆಗಿಲ್ಲ. ಸಡನ್ ಆಗಿ ಯಾರೋ ಅವನನ್ನ ಎಳ್ಕೊಂಡ್ ಹೋದಂಗೆ ಫೀಲ್ ಆಯ್ತು. ತನ್ನ ದೇಹದ ಮೇಲಿನ ನಿಯಂತ್ರಣ ಕಳ್ಕೊಂಡ ಧ್ರುವ ಆ ಶಕ್ತಿ ಎಳ್ಕೊಂಡ್ ಹೋದಲ್ಲೇ ಹೋದ. ಸಭಾಂಗಣದಲ್ಲಿದ್ದವರೆಲ್ಲ ಗಾಬರಿಯಿಂದ ನೋಡ್ತಾ ನಿಂತ್ರು. ಕೆಲವೇ ನಿಮಿಷಗಳಲ್ಲಿ ಅವನು ತನ್ನಮ್ಮನನ್ನ ಸಮಾಧಿ ಮಾಡಿದ ಸ್ಮಶಾನವನ್ನ ತಲುಪದ. ಅಲ್ಲಿ ಒಂದು ಮ್ಯಾಜಿಕಲ್ ಹಗ್ಗ ಅವನನ್ನ ಕಟ್ ಹಾಕ್ತು. ಇದೆಲ್ಲ ನೋಡ್ತಿದ್ದ ಧ್ರುವ ಗಾಬರಿಯಲ್ಲಿ, ಏಯ್ ಬಿಡೋ, ಯಾರು ನೀನು, ಕಣ್ಮುಂದೆ ಬಾ ಅಂತ ಕಿರ್ಚಾಡ್ತಾ ನಿಂತ. ಅವನು ಮಾತು ಮುಗಿಯುವ ಮೊದಲೇ ಆ ಸ್ಮಶಾನದ ಗಾಳಿಯಲ್ಲಿ ಒಂದು ಗುಲಾಬಿ ಬಣ್ಣದ ಹೊಳಪು ಕಾಣಿಸ್ಕೊಳ್ತು. ಆ ಹೊಳಪಿನಿಂದ ಒಂದು ಮಂತ್ರದಂಡವು ತೇಲಿ ಬಂತು. ಧ್ರುವ ಅದನ್ನ ನೋಡಿ ಇನ್ನಷ್ಟು ಆಘಾತಕ್ಕೊಳಗಾದ. ಆ ಮಂತ್ರದಂಡದಿಂದ ಒಂದು ಅಗೋಚರ ನಿಗೂಢ ಧ್ವನಿ ಅವನ್ ಕಿವಿಯಲ್ಲಿ ಕೇಳಿಸ್ತು. ಧ್ರುವ, ಅಂಬಾಳನ್ನ ಸೋಲ್ಸೋಕೆ ಇದು ಸರಿಯಾದ ಟೈಮ್ ಅಲ್ಲ. ಯಾಕಂದ್ರೆ ಈಗ ನಿನ್ನಲ್ಲಿ ಯಾವ ಶಕ್ತಿನೂ ಉಳಿದಿಲ್ಲ. ಅದು ಅಲ್ಲದೆ ಅವಳು ನೀನ್ ಅನ್ಕೊಂಡಂಗೆ ಸಾಮಾನ್ಯ ಮನುಷ್ಯಳಲ್ಲ ಅಂತ ಹೇಳ್ತಾ ಆ ಧ್ವನಿ ಕೆಲವೊಂದು ವಿಷಯ ಹೇಳ್ತು. ಆ ನಿಗೂಢ ಧ್ವನಿ ಹೇಳಿದ ವಿಷಯವನ್ನ ಕೇಳಿದ ಧ್ರುವನಿಗೆ ಕಾಲ್ ಕೆಳಗಿನ ನೆಲವೇ ಕುಸ್ತೋದಂಗಾಗೋಯ್ತು. ಅವನು ತರತರ ನಡುಕ್ತಾ, ಇಲ್ಲ ಇಲ್ಲ, ಹಿಂಗಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ನಿಂತಲೇ ಕುಸಿದ್ ಬಿದ್ದ. ಅವನ ಮನಸ್ಸಿನಲ್ಲಿ ಅಂಬಾಳ ಮುಖ, ಅವಳ ದ್ವೇಷ, ಆ ಕಪ್ಪು ನೆರಳಿನ ರಾತ್ರಿ ಎಲ್ಲವೂ ಒಂದಕ್ಕೊಂದು ಬೆರೆತು ಒಂದು ದೊಡ್ಡ ರಹಸ್ಯದ ಸುಳಿಯಾಗಿ ಕಾಡತೊಡಗಿದ್ವು. ಹಾಗಾದ್ರೆ ಆ ನಿಗೂಢ ಧ್ವನಿ ಯಾರದ್ದು? ಅದು ಅಂಬಾ ಬಗ್ಗೆ ಹೇಳಿದ ಭಯಾನಕ ರಹಸ್ಯ ಏನು? ಅಚಾನಕ್ಕಾಗಿ ಧ್ರುವ ಶಕ್ತಿನ ಕಳ್ಕೊಂಡಿರೋದ್ರ ಹಿಂದಿರೋ ನಿಗೂಢ ರಹಸ್ಯವಾದ್ರೂ ಏನು? ಆ ಮಾಯಾವಿ ಧ್ವನಿಯ ಸಹಾಯದಿಂದ ಧ್ರುವ ತನ್ನ ಶಕ್ತಿಗಳನ್ನ ಮರಳಿ ಪಡೆಯೋಕೆ ಸಾಧ್ಯವಾಗುತ್ತಾ? ತನ್ನನ್ನು ನೀಚವಾಗಿ ಕಾಣೋ ಅಹಂಕಾರಿ ಹೆಣ್ಣಿಗೆ ಪಾಠ ಕಲಿಸ್ತಾನ, ಅಥವಾ ಹೊಸದೊಂದು ಕುತಂತ್ರಕ್ಕೆ ಬಲಿಯಾಗ್ತಾನ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ.